ಗಂಗಾವತಿ ಕ್ಷೇತ್ರದ ಇರಕಲ್ಗಡ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಸುಮಾರು 90 ಲಕ್ಷ ವೆಚ್ಚದ ಕೊಠಡಿಗಳನ್ನು ಶಾಸಕ ಗಾಲಿ ಜನಾರ್ದನ್ ರೆಡ್ಡಿ ಅವರು ಬುಧವಾರದಂದು ಉದ್ಘಾಟಿಸಿದರು. ನಂತರ ಸಿಸಿಡಿ ಉಪಾಧ್ಯಕ್ಷ ಸಂಗಮೇಶ್ ಬಡಾವಣಗಿ ಮಾತನಾಡಿ, ಶಾಸಕರು ನಮ್ಮ ಮನವಿಗೆ ಸ್ಪಂದಿಸಿ ಶಾಲಾ ಕೊಠಡಿ ನಿರ್ಮಿಸಿಕೊಟ್ಟಿದ್ದಾರೆ. ಬಾಲಕರ ವಸತಿ ನಿಲಯ ಮತ್ತು ಬಾಲಕಿಯರ ವಸತಿ ನಿಲಯಕ್ಕೆ ಮನವಿ ಸಲ್ಲಿಸಿದ್ದೇವೆ. ಅವರು ಈ ಮನವಿಗೆ ಸ್ಪಂದನೆ ಮಾಡಿ ಭರವಸೆಯನ್ನ ನೀಡಿದ್ದಾರೆ ಎಂದರು. ನಂತರ ಶಾಸಕ ಗಾಲಿ ಜನಾರ್ದನ್ ರೆಡ್ಡಿ ಉದ್ಘಾಟನೆ ನೆರವೇರಿಸಿ ಮಾತನಾಡಿ, ಮುಂಬರುವ ದಿನಗಳಲ್ಲಿ ಈ ಕಾಲೇಜಿಗೆ ಮತ್ತು ಗ್ರಾಮಕ್ಕೆ ಇನ್ನೂ ಹೆಚ್ಚಿನ ಅನುದಾನವನ್ನ ನೀಡಿ ಅಭಿವೃದ್ಧಿಪಡಿಸುತ್ತೇನೆ ಎಂದು ಹೇಳಿದರು. ಇರಕಲ್ಗಡ ಗ್ರಾಮಕ್ಕೆ ಬಾಲಕಿಯರ ವಸತಿ ನಿಲಯಕ್ಕೆ ಮತ್ತು ಹೋಬಳಿಗೆ ಬೇಕಾಗಿರುವ ಶಾಲಾ ಸಿಬ್ಬಂದಿ ಕೊಠಡಿಗಳಿಗೆ 25 ಕೋಟಿ ರೂಪಾಯಿಗಳನ್ನು ವೈಯಕ್ತಿಕವಾಗಿ ಅನುದಾನ ಕೊಡುತ್ತೇನೆ ಎಂದು ಹೇಳಿದರು. 2028ಕ್ಕೆ ಬಿಜೆಪಿ ಅಧಿಕಾರಕ್ಕೆ ಬರುವುದು ಶತಸಿದ್ಧ ಎಂದು ಬಿಜೆಪಿ ಕಾರ್ಯಕರ್ತರು ಯಾವುದೇ ಗೊಂದಲಗಳಿಗೆ ಕಿವಿಕೊಡಬಾರದು. ನಾನು ಈ ಕ್ಷೇತ್ರವನ್ನು ತೊರೆಯುವುದಿಲ್ಲ ಎಂದು ಹೇಳಿದರು. ಊಹಾಪೋಹಗಳಿಗೆ ಯಾರು ಕಾರ್ಯಕರ್ತರು ಕಿವಿಕೊಡಬಾರದು ಎಂದು ಹೇಳಿದರು. ಕಾರ್ಯಕರ್ತರ ಸದಾ ಬೆನ್ನೆಲುಬಾಗಿ ನಿಂತು ಈ ಭಾಗದ ಜನರ ಕಷ್ಟಗಳಿಗೆ ಸ್ಪಂದನೆ ಮಾಡುತ್ತೇನೆ ಎಂದು ಭರವಸೆ ನೀಡಿದರು. ನಂತರ ಗ್ರಾಮದ ಹಿರಿಯರು ಪ್ರಮುಖರು ಸೇರಿ ಶಾಸಕರನ್ನ ಸನ್ಮಾನ ಮಾಡಿದರು. ಈ ಸಂದರ್ಭದಲ್ಲಿ ಗ್ರಾಮದ ಹಿರಿಯರಾದ ಗಂಗಾಧರ ಸ್ವಾಮಿ, ವೀರಬಸಪ್ಪ ಶೆಟ್ಟರ್, ಮಹೇಶ್ ದೇಸಾಯಿ, ರವಿ ದೇಸಾಯಿ, ರಾಜೇಶ್ ಕಂದಕೂರ, ರಾಮಣ್ಣ ಗೋಸಲದೊಡ್ಡಿ, ರಮೇಶ್ ಬುಡ್ಸೆಣ್ಣಾಳ್, ಬಸವರಾಜ ಪಿನ್ನಿ, ಮಲ್ಲಪ್ಪ ಕಾನೂರ್, ವೆಂಕಟ ರಿಟೇಕ್, ವೆಂಕನಗೌಡ ಮೇಟಿ ಇನ್ನು ನೂರಾರು ಕಾರ್ಯಕರ್ತರು ಉಪಸ್ಥಿತರಿದ್ದರು. ವರದಿ ಗಿರೀಶ್ ಹಿರೇಮಠ, ಕೊಪ್ಪಳ. ಇವತ್ತು ಒಳಚರಂಡಿ ಕೆಲಸಕ್ಕೆ ನಾನು ಪೂಜೆ ಮಾಡಬೇಕು. ಅದಾದಮೇಲೆ ಸುಮಾರು ಇಡೀ ಗಂಗಾವತಿ ನಗರವನ್ನು, ಇಡೀ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಬೆಂಗಳೂರು, ಬೆಳಗಾವಿ ನಂತರ ಒಂದು ವಿಧಾನಸಭಾ ಕ್ಷೇತ್ರದ ಹೆಡ್ಕ್ವಾರ್ಟರ್ ಗಂಗಾವತಿ ಟೌನಲ್ಲಿ ಸಂಪೂರ್ಣವಾಗಿ ಕೆಮೆರಾಗಳ ಕಣ್ಗಾವಲಲ್ಲಿ ಗಂಗಾವತಿ ನಗರ ಅಂತ ನಾನು MLA ಆಗಿ ನಾನು ಘೋಷಣೆ ಮಾಡಿದ್ದೆ. ಆ ಕೆಲಸ ಇವತ್ತು ಪೂರ್ತಿ ಮಾಡಿದ್ದೀನಿ. ಇವತ್ತು ನಾವು ಭೂಮಿ ಪೂಜೆಯೆಲ್ಲ ಮಾಡಿದ ಮೇಲೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಅಲ್ಲಿ DSP ಕಚೇರಿಯಲ್ಲಿ ನಾವೆಲ್ಲ ಕಾರ್ಯಕರ್ತರು ಮಾಧ್ಯಮ ಸ್ನೇಹಿತರನ್ನ ಬಂದಿದ್ದೀವಿ. ನಾನಲ್ಲಿ ಬಟನ್ ಒತ್ತಿದ ತಕ್ಷಣ ನನ್ನ ಕಾರು ಗಂಗಾವತಿ ನಗರದಲ್ಲಿ ಎಂಟ್ರಿ ಆಗಿದ್ದು, ನನ್ನ ಕಾರ್ ನಂಬರ್ ನೋಡಿದ ತಕ್ಷಣ ನನ್ನ ಕಾರು ಯಾವ ಟೈಮ್ ಗಂಗಾವತಿ ಒಳಗಡೆ ಬಂತು ಅನ್ನೋದು ಬಂದ್ಬಿಟ್ಟಿದೆ. ಮತ್ತು ಎಲ್ಲೆಲ್ಲಿ ನಾನು ಯಾವ್ಯಾವ ರೋಡಲ್ಲಿ ಬಂದಿದ್ದೀನಿ ಅದು ಕೂಡ ಬಂತು. ಸೊ ಇಡೀ ಗಂಗಾವತಿ ಯಾರೇ ಬಂದರೂ ಕೂಡ ಹೆಲ್ಮೆಟ್ ಹಾಕೊಂಡಿದ್ದಾರೆ, ಇಲ್ಲ ಟ್ರಿಬಲ್ ರೈಡ್ ಇಲ್ಲ, ಅಥವಾ ಯಾರಾದರೂ ಕ್ರಿಮಿನಲ್ಸ್ ಊರು ಒಳಗಡೆ ಎಂಟ್ರಿ ಆದರೂ ಕೂಡ ಅವ್ರು ನಡ್ಕೊಂಡು ಬಂದರೆ, ಟೂ ವೀಲರಲ್ಲಿ ಬಂದರೆ, ಕಾರಲ್ಲಿ ಬಂದರೆ ಆ ಕೆಮೆರಾಗಳು ಏನು ಲೇಟೆಸ್ಟ್ AI ಟೆಕ್ನಾಲಜಿ ಅಂತ ಬಂದಿದೆ. ಆ ಟೆಕ್ನಾಲಜಿ ಮೂಲಕ ಇಡೀ ಎಲ್ಲ ಪ್ರಮುಖ ರಸ್ತೆಗಳಲ್ಲಿ ಏನೇ ಓಡಾಡಿದ್ರು ಕೂಡ ಎಲ್ಲದನ್ನ 3 ಬಾರಿ ಇಡೀ ಕಲ್ಯಾಣ ಕರ್ನಾಟಕಕ್ಕೆ ಸರ್ಕಾರಿಯ ಏಕೈಕ ಪದವಿ ಪೂರ್ವ ಕಾಲೇಜು ರ್ಯಾಂಕ್ನಲ್ಲಿ ಫಸ್ಟ್ 3 ಸಾರಿ. ಅದಲ್ಲದೆ ಪದವಿ ಕಾಲೇಜು ಸುಮಾರು ಈ 80 ವರ್ಷದಲ್ಲಿ ಸುಮಾರು ಒಂದು 25 ಯೂನಿವರ್ಸಿಟಿ ಪ್ರೂವ್ಗಳು ಈ ಕಾಲೇಜಿನಲ್ಲಿ. ಸಾಕಷ್ಟು ಕ್ರೀಡಾಪಟುಗಳು ಸಾಕಷ್ಟು ಶೈಕ್ಷಣಿಕವಾಗಿ ಹೆಚ್ಚು ರ್ಯಾಂಕ್ಗಳನ್ನು ಪಡೆಯುತ್ತಾ ಮತ್ತು ಸರ್ಕಾರದ ಮಾನ್ಯತೆ ಪಡೆತಕ್ಕಂಥ NAAC B++ ಅಕ್ರಿಡೇಷನ್ ಪಡೆದಂಥ ಏಕೈಕ ಸರ್ಕಾರಿ ಪದವಿ ಕಾಲೇಜ್ ಇಡೀ ಕಲ್ಯಾಣ ಕರ್ನಾಟಕದಲ್ಲಿ ಇತ್ತೀಚಿನ ದಿನದಲ್ಲಿ ಅವೆಲ್ಲರೂ ನೋಡಿದಾಗ ಸಾಕಷ್ಟು ಕೊಪ್ಪಳದಿಂದ ನಮ್ಮಲ್ಲೇ ಅಡ್ಮಿಷನ್ ಕೇಳ್ಕೊಂಡು ಬರ್ತಾರೆ. ಪಕ್ಕದ ಯಲಬುರ್ಗಾ ತಾಲೂಕಿನಲ್ಲಿ ಸಾಕಷ್ಟು ಸ್ಕೂಲು ಕಾಲೇಜುಗಳಿದ್ರೂ ಕೂಡ ಇರಕಲ್ಗಡ ಕಾಲೇಜಿಗೆ ನಮಗೆ ಅಡ್ಮಿಷನ್ ಬೇಕು ಅಂತ ಸಾಕಷ್ಟು ಒತ್ತಡಗಳನ್ನು ಕೂಡ ಹಿರಿಯರಿಂದ ತಗೊಂಡು ಬರ್ತಾರೆ. ಕಾರಣ ಏನಪ್ಪ ಅಂದರೆ ಇಲ್ಲಿ ನೀಡ್ತಕ್ಕಂಥ ಅತ್ಯಂತ ಮೌಲ್ಯ